ಚುನಾವಣೆಗೆ ಮೂರು ಪಕ್ಷಗಳು ಕೂಡ ಈಗ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಹೀಗಿರಬೇಕಾದ್ರೆ ಸಂಸದೆ ಸುಮಲತಾ ಸಹವಾಸವೇ ಬೇಡವೆ ಅಂತ ಮಂಡ್ಯದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರಂತೆ. ಅಂದರೆ ಬಿಜೆಪಿನಲ್ಲಿ ಅವ್ರಿಗೆ ಏನಾದ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ಅವರು ಕಾಂಗ್ರೆಸ್ ಕರ್ಕೊಂಡ್ಬರಬೇಕು ಅನ್ನೋ ಮಾತಿತ್ತಲ್ಲ, ಅದಕ್ಕೆ ಶಾಸಕರು ಸಚಿವರ ಮಾತಿಗೆ DCM DK ಶಿವಕುಮಾರ್ ಕೂಡ ಸಾಥ್ ನೀಡಿದ್ದಾರೆ. ಮಂಡ್ಯದಿಂದ ಸುಮಲತಾ ಎಪಿಸೋಡ್ ಕಾಂಗ್ರೆಸ್ ಪಾಲಿಗೆ ಕ್ಲೋಸ್ ಆಗಿದೆ. ಸ್ವಾಭಿಮಾನಿ ಸುಮಲತಾ ಸೈಲೆಂಟ್ ಆಗ್ತಾರಾ ಅಥವಾ ಬಿಜೆಪಿ ವಿರುದ್ಧ ವೈಲೆಂಟ್ ಆಗ್ತಾರಾ ಅನ್ನೋದು ಸದ್ಯದ ಕುತೂಹಲ. ಸದ್ಯದ ಬೆಳವಣಿಗೆಯಲ್ಲಿ ಸಂಸದೆ ಸುಮಲತಾ ಪಾಲಿಗೆ ಕಾಂಗ್ರೆಸ್ ಬಾಗಿಲಂತೂ ಬಂದಾಗಿದೆ. ಸುಮಲತಾ ಸಹವಾಸ ಬೇಡವೇ ಬೇಡ, ಅವ್ರನ್ನ ಕರ್ಕೊಂಡು ಬರೋದು ಬೇಡ, ಕರೆಯುವ ಪ್ರಯತ್ನವೂ ಬೇಡ ಅನ್ನೋ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ನಾಯಕರು ಬಂದಿದ್ದಾರಂತೆ. ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಬಂದ್ರೆ ಸೇರ್ಪಡೆ ಮಾಡ್ಕೊಳ್ತೀರಾ ಅಂತ ಸರ್, ಯಾರೇ ಕರೆದ್ರು ಸ್ವಾಗತ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಈಗ ನಾವು ಪುಟ್ಟಣ್ಣವ್ರ ಎಲೆಕ್ಷನ್ನು ಟೀಚರ್ಸ್ ಕಾನ್ಫರೆನ್ಸ್ ವಿಚಾರಕ್ಕೆ ಬಂದು ಮಾತಾಡ್ತೀವಿ, ಅದೆಲ್ಲ ಆಮೇಲೆ ಮಾತಾಡೋಣ. ಯಾವುದೂ ಕಾಂಗ್ರೆಸ್ ನಾಯಕರು ಯಾರು ಅವ್ರ ಜೊತೆ ಮಾತಾಡಿದ್ದಾರೆ, ಇವ್ರು ಯಾರ ಜೊತೆ ಮಾತಾಡಿದ್ದಾರೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಅಲ್ಲ, ನೀವೇನಾದ್ರೂ ಆಹ್ವಾನ ಮಾಡ್ತೀರಾ? ಹೇಗೆ? ನಾವು ಮಾತಾಡಿಲ್ಲ. ಅವ್ರು ಬಿಜೆಪಿ ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ, ಬಿಜೆಪಿಯಿಂದ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತಲೇ ಮೊನ್ನೆ ಸಭೆ ಕರ್ಕೊಂಡಿದ್ದಾರೆ. ನಾನು ಹೆಂಗೆ ಕರೀಲಿ? ಅಲ್ಲ, ಎಲ್ಲ ಪಕ್ಷದವರು ಆಹ್ವಾನ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ. ನಾನು ಆಹ್ವಾನ ಇದೆ ಅಂತ ಮಾತನಾಡಿದ್ದಾರೆ. ಅದು ನನಗೆ ಹತ್ರ ಮಾಹಿತಿ ಇಲ್ಲ. ಯಾರು ಕೇಳಿದ್ದಾರೆ ಅಥವಾ ಅವರು ಯಾರು ಕೇಳಿದ್ದಾರೆ ಅನ್ನೋ ಮಾಹಿತಿ ಅವತ್ತೇ ಹೇಳಿದ್ದೀನಿ. ನಾನು ಅವತ್ತಿಲ್ಲ. ನನ್ನ ಹತ್ರ ಇಲ್ಲಿವರೆಗೆ ಸುಮಲತಾ ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾರು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಅಲ್ಲ, ಕಾಂಗ್ರೆಸ್ ಹೆಸರು ಬಳಸ್ಕೊಂಡು ಏನಾದ್ರು ಬಿಜೆಪಿಯಿಂದ ಟಿಕೆಟ್ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ನಾನು ಯಾಕೆ ಪಾಪ ಅವರು ಸಂಸದರಿದ್ದಾರೆ, ಒಬ್ಬ ಮಹಿಳೆ ಸಂಸದರಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರನ್ನು ನಾನು ಯಾವತ್ತೂ ಲಘುವಾಗಿ ಮಾತಾಡಿಲ್ಲ ಅಥವಾ ಟೀಕೆನೂ ಮಾಡೋಕ್ಕೆ ಹೋಗಿಲ್ಲ. ತೀರ್ಮಾನ ಅವ್ರಿಗೆ ಬಿಟ್ಟದ್ದು, ಅವ್ರು ಸೂಕ್ತವಾದ ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಖಂಡಿತ ಐ ಬಿಲೀವ್ ದಟ್ ಬಿಜೆಪಿ ಆ ಸೀಟ್ನ ಉಳಿಸ್ಕೊಳ್ತಾರೆ. ಅಲ್ಲಿ ಬಿಜೆಪಿನ ಅವರು ಒಂದು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಎನ್ MP ಅಂತ ನನ್ನ ನಂಬಿಕೆ. ಇನ್ನೊಂದು ಮೇಡಮ್, ಅಂದ್ರೆ ಬೆಂಗಳೂರಿಗೆ ಬರ್ತಾರೆ ಸುಮಲತಾ ಅವರು, ನಾರ್ತ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕೇಳಿ ಬರ್ತಾರೆ. ಬರೀ ಮೀಡಿಯಾಲಿ, ಸೋಷಿಯಲ್ ಮೀಡಿಯಾಲಿ ಬರ್ತಿದೆ ಹೊರತು ನಾನು ಯಾರನ್ನು ಆ ರೀತಿ ಕೇಳಿಲ್ಲ. ನನ್ನಲ್ಲೂ ಯಾರು ಈ ಮಾತನ್ನ ಚರ್ಚೆ ಮಾಡಿಲ್ಲ. ಅದು ನಿಜ. ಯಾಕಂದ್ರೆ ಮೈತ್ರಿ ಪಕ್ಷದ ಪಾಲಾಗುತ್ತೆ, ಹಾಗಾಗಿ ಅವರ ಆಯ್ಕೆ ಇಲ್ಲಿರುತ್ತೆ ಅನ್ನೋಂಥದ್ದು. ರೂಮರ್ಸ್, ಸ್ಪೆಕ್ಯುಲೇಷನ್ಸ್ಗೆ ದೇರ್ ಇಸ್ ನೋ ಎಂಡ್. ಪ್ರತಿಯೊಂದು ಇದನ್ನ ನಾನು 2 ವರ್ಷಗಳಿಂದ ನಾನು ಸ್ಪಷ್ಟನೆ ಕೊಡ್ತಾ ಬಂದಿದ್ದೀನಿ. ನನಗೆ ಆ ಇಂಟ್ರೆಸ್ಟ್ ಇಲ್ಲ ಅನ್ನೋದು